ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ವಿಶ್ವಾಸ ಹೆಚ್ಚಾಗತ್ತೆ, ಸವಲತ್ತುಗಳು ಹೆಚ್ಚಾದಾಗ. ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್ಲಿ. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಕೃಷಿರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳೋಣ ಬೆಂಡೆ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳು ಕುರಿತು ಡಾಕ್ಟರ್ ಜಾಹಿರ್ ಅಹಮದ್ ಅವರೊಂದಿಗಿನ ಸಂದರ್ಶನವನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆಂಡೆ ಬೆಳೆ ಸಾಕಷ್ಟು ಪ್ರಚಲಿತವಾಗಿರುವಂಥ ಒಂದು ಬೆಳೆ. ಸಣ್ಣ ರೈತರು, ದೊಡ್ಡ ರೈತರು, ಜೊತೆಗೆ ನಮ್ಮ ಮನೆ ಅಂಗಳದಲ್ಲೂ ಕೂಡ ನಾವು ದಿನನಿತ್ಯದ ಆಹಾರವಾಗಿ ತರಕಾರಿಯಾಗಿ ಬೆಂಡೆಯನ್ನು ನಾವು ಬೆಳೆತಿರ್ತೀವಿ. ಈ ನಿಟ್ಟಿನಲ್ಲಿ ಬೆಂಡೆ ಬೆಳೆಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಯಾವಿದ್ದಾವೆ, ಅದನ್ನು ನಾವು ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಬೆಂಡೆ ಬೆಳೆಯಲ್ಲಿ ಸಮಗ್ರ ರೋಗ ನಿರ್ವಹಣೆಯನ್ನು ಮಾಡ್ಕೊಂಡು ಹೋಗಲಿಕ್ಕೆ ಏನೇನು ಅವಕಾಶಗಳಿದಾವೆ ಎಂಬಂಥ ಒಂದು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿ ಮಾಡ್ಕೊಳ್ಳೋಣ. ಈ ಕುರಿತು ನಮ್ಮ ರೈತ ಬಾಂಧವರಾಗಿರ್ಬೋದು, ನಮ್ಮ ಗೃಹಿಣಿಯರಿಗಾಗಿರ್ಬೋದು, ಅಥವಾ ತಾರಸಿ ತೋಟ, ಕೈ ತೋಟವನ್ನು ಮಾಡಿಕೊಳ್ಳುವಂತಹ ಒಂದು ಜನರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಲಬುರಗಿಯ ICAR ಕೃಷಿ ವಿಜ್ಞಾನ ಕೇಂದ್ರದ ಸಸ್ಯ ರೋಗ ತಜ್ಞರಾದಂತಹ ಡಾಕ್ಟರ್ ಜಹೀರ್ ಅಹಮದ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡ್ಕೊಳ್ಳೋಣ. ಕಾರ್ಯಕ್ರಮಕ್ಕೆ ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ಸ್ವಾಗತ, ಹಾಗೇನೆ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್, ಬೆಂಡೆ ಬೆಳೆ ನಮ್ಮ ದೈನಂದಿನ ಆಹಾರದಲ್ಲಿ ಪ್ರತಿ ಒಂದು ವಾರದ ಒಂದು ಉದಾಹರಣೆ ತೆಗೆದುಕೊಂಡ್ರೆ ಒಂದು ದಿನ ಆದರೂ ಕೂಡ ನಾವು ಬೆಂಡೆ ಬೆಳೆಯನ್ನು ನಾವು ತರಕಾರಿಯನ್ನಾಗಿ ಉಪಯೋಗ ಮಾಡ್ತೀವಿ. ಇದರ ಒಂದು ಬಳಕೆಯ ಪ್ರಮಾಣವು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ. ರೈತ ಬಾಂಧವರು ಇದನ್ನು ಚೆನ್ನಾಗಿ ಬೆಳೆದು ಒಳ್ಳೆ ಇಳುವರಿನೂ ಕೂಡ ಪಡಿತಿದ್ದಾರೆ. ಆದರೆ ಇದರ ರೋಗದ ಕೂಡ ಬಾಧೆನೂ ಕೂಡ ಅಲ್ಲಲ್ಲಿ ಕಾಣಿಸಿಕೊಳ್ಳಿದೆ. ಯಾವ ಯಾವ ರೋಗಗಳು ಬೆಂಡೆ ಬೆಳೆಯಲ್ಲಿ ಬರ್ತದೆ, ಯಾವ ಸಮಯದಲ್ಲಿ ಬರ್ತದೆ, ಅದರ ಲಕ್ಷಣಗಳು ಏನು, ಹೀಗೆ ನಮ್ಮ ರೈತ ಬಾಂಧವರಿಗೆ ವಿಚಾರವನ್ನು ಮಾಡಿಕೊಡಿ. ನಮಸ್ಕಾರ ಸರ್. ಯಾಕಂದರೆ ಭಾಳಷ್ಟು ನಾವು ನೋಡ್ತಾ ಇದ್ದೇವೆ, ನಮ್ಮ ರಾಜ್ಯದಲ್ಲಿ ಭಾಳಷ್ಟು ಒಂದು ದೊಡ್ಡ ತರಕಾರಿ ಬೆಳೆನೇ ಹೌದು ಬೆಂಡೆ. ಎಲ್ಲ ಸೀಸನ್ಗಳಲ್ಲೂ ಕೂಡ ಇಲ್ಲಿ ನಾವು ಬೇರೆ ಬೇರೆ ಕಲ್ಟಿವೇಷನ್ ಆಸ್ಪೆಕ್ಟ್ಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ಇದನ್ನು ಲೇಡೀಸ್ ವಿಂಗ್ ಅಂತ ಹೇಳ್ತೇವೆ. ಜೀವಸತ್ವ C ಇದೆ, ಅಯೋಡಿನ್ ಅಂಶ ಇದೆ, ಸುಣ್ಣದ ಅಂಶ ಕೂಡ ಇರೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ಆರೋಗ್ಯ ದೃಷ್ಟಿಯಿಂದ ಕೂಡ ತಾವು ಈಗ ತಾನೇ ಹೇಳಿದಿರಿ, ಆ ಅಂಟಿನಲ್ಲಿ ಕೂಡ ಒಳ್ಳೆಯದು. ಕೆಲವೊಮ್ಮೆ ಅದರ ಅಂಟಿನ ಗುಣಗಳು ಇರೋದ್ರಿಂದ ಬೆಲ್ಲದ ಒಟ್ಟಿಗೆ ಕೂಡ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಸರ್ ಇತ್ತೀಚಿನ ದಿನಗಳಲ್ಲಿ. ಸೊ ಕೆಮಿಕಲ್ ಬದಲಾಗಿ ಅದನ್ನು ಮಾಡ್ತಾ ಇದ್ದಾರೆ. ನಾನು ಮೊನ್ನೆ ತಾನೇ ಒಂದು ವಿಸಿಟ್ ಹೋದಾಗ ನನಗೆ ಖುಷಿ ಆಯಿತು ಸರ್. ನಾನು ತೀರ್ಥಹಳ್ಳಿಯಲ್ಲಿ ಹೋಗಿ ನಾವು ಕೆಲವೊಂದು 2-3 ಹಳ್ಳಿಗಳಲ್ಲಿ ನೋಡಿದೆ, ಅಲ್ಲಿ ಅಡಿಕೆ ಒಟ್ಟಿಗೆ ಕೂಡ ಇದನ್ನು ಅಂಟುಗಳು ಹಾಕ್ತಾ ಇದ್ದಾರೆ. ಶೈನಿಂಗ್ ಭಾರಿ ಚೆನ್ನಾಗಿದೆ ಮರ ಅಂತ ಹೇಳ್ಬಿಟ್ಟು ಅವ್ರು ಆಡು ಭಾಷೆಯಲ್ಲಿ ಹೇಳಿದರು. ಭಾಳ ಖುಷಿ ಆಯಿತು. ಯಾಕಂದರೆ ಬೆಂಡೆಯನ್ನು ಇಂಡಸ್ಟ್ರಿಯಲ್ ಯೂಸಸ್ ಕೂಡ ಭಾಳಷ್ಟು ಮಾಡ್ತಾ ಇದ್ದಾರೆ ಸರ್. ಔಷಧಿ ಸಸ್ಯಗಳನ್ನಾಗಿ ಕೂಡ ಅದನ್ನು ಬೇರೆ ಬೇರೆ ಅದನ್ನು ಮೌಲ್ಯವರ್ಧನೆಯನ್ನು ಕೂಡ ಮಾಡಿ ರೈತ ಬಾಂಧವರು ಇದನ್ನು ಇತ್ತೀಚೆಗೆ ಬಳಕೆ ಪ್ರಮಾಣ ಹೆಚ್ಚಾಗಿದೆ. ಭಾಳ ಖುಷಿ ಆಯಿತು. ಹಸಿ ಬೆಂಡೆಗೆ ಭಾಳಷ್ಟು ಯೂಸ್ ಇರೋದ್ರಿಂದ, ಅದಕ್ಕೋಸ್ಕರ ಇಲ್ಲಿ ಹೈಬ್ರಿಡ್ಗಳು ಅಂತ ಎಲ್ಲ ತಳಿಗಳಿಂದ ಎಲ್ಲವೂ ಯೂಸ್ಫುಲ್ ಇರೋದ್ರಿಂದ ನಾವು ಬೇರೆ ಬೇರೆ ಬೆಂಡಿ ನೋಡ್ತೇವೆ. ಕೆಲವೊಂದು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಒಂದು ಕ್ರೀಮ್ ಕಲರ್ ಬೆಂಡಿ ಕೂಡ ನಾವು ನೋಡಿದ್ದೇವೆ, ರೆಡ್ ಕಲರ್ ಬೆಂಡಿ ಕೂಡ ನೋಡಿದ್ದೇವೆ, ಗ್ರೀನ್ ಕಲರ್ ಬೆಂಡಿ ಕೂಡ ನೋಡಿದ್ದೇವೆ. ಬಹಳ ಖುಷಿ. ನಮ್ಮ ಜವಾರಿ, ನಮ್ಮ ಒಂದು ದೇಸಿ ಬೆಂಡೆ, ಒಂದು ಮುಳ್ಳಿನ ಒಂದು ಬೆಂಡೆಯನ್ನು ಕೂಡ ನೋಡಿದ್ದೇವೆ. ಅದರ ಒಂದು ಉತ್ಪಾದನೆ ಹೌದು. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ನಾವು ರಿಮೋಟ್ ಏರಿಯಾಗಳಲ್ಲಿ ಹೋದ್ರೆ ಅದರ ಏರಿಯಾ ಕೂಡ ಇದೆ ಸರ್. ನೀವು ಹೇಳಿದಂತ ಈ 3 ತಳಿಗಳನ್ನು ಕೂಡ ನಾವು ಹೆಮಾಡಿ ಭಾಗದಲ್ಲಿ ಕೂಡ ನಾನು ನೋಡಿದ್ದೀನಿ. ಬ್ರಹ್ಮಾವರದ ಹೆವಕರಿ ಭಾಗದಲ್ಲಿ ನಾಟಿ ತಳಿಗಳು ಕೂಡ ಇವೆ ಸರ್. ಸೊ ಇಲ್ಲಿ ನಾವು ನೋಡ್ತಾ ಇರುವಂತಹ ನಾವು ಬೆಂಡಿಯನ್ನು ವಿವಿಧ ಮಣ್ಣಲ್ಲಿ ಕೂಡ ಬೆಳಿಬೋದು. ಕೋಸ್ಟಲ್ ಸಿಸ್ಟಮ್ ಅಲ್ಲಿಯೂ, ಮಲೆನಾಡು ಸನ್ನಿವೇಶದಲ್ಲಿಯೂ, ನಮ್ಮ ರೈನ್ಫೆಡ್ ಸಿಚುವೇಶನ್ ಕೂಡ ಬೆಳಿಬೋದು. ಅಗತ್ಯ ನೀರಾವರಿ ಒಂದಿದ್ರೆ ಸಾಕಾಗುತ್ತೆ. ಎಲ್ಲ ಹಳ್ಳಿಗಳಲ್ಲಿ ಕೂಡ ಒಂದು ಎವರೇಜ್ ಆಗಿ ಬೆಳೀತಾ ಇದ್ದಾರೆ. ಯಾವಾಗಲೂ ಕ್ಯಾನ್ಗೆ 400ರಿಂದ 800 ಮಧ್ಯದಲ್ಲಿನೇ ಇರುವಂತ ಒಂದು ಕ್ರಾಪ್ ಇದು. ಮಾರ್ಕೆಟ್ ಅಲ್ಲಿ ಏರ್ಪೇರ್ ಆಗ್ತಾ ಇಲ್ಲ ಇದೆ ಮಾರ್ಕೆಟ್ ದರದಲ್ಲಿ. ಇದೊಂದು ಕೂಡ ಮತ್ತೆ ಸಪೋಟ ಒಂದು 2 ಕರೆಕ್ಟ್ ಆಗಿ ಒಂದು ನಿಗದಿತ ಇರುವಂತಹ ಬೆಳೆ ಕೂಡ ಹೌದು. IHR ಈಗಾಗಲೇ ಬಹಳಷ್ಟು ಒಂದು ವೆರೈಟಿಗಳನ್ನು ಬಿಟ್ಟಿದೆ. ಅರ್ಕ, ಅನಾಮಿಕ ಅಂತ
ಆಮೇಲೆ ನಿಖಿತಾ ಅಂತಲೂ ಕೂಡ ಬಿಟ್ಟಿದ್ದಾರೆ. ಭಾಳಷ್ಟು ಚೆನ್ನಾಗಿರುವಂಥದ್ದು ಉದ್ದನೆ ಕಾಯಿಗಳು ಮತ್ತು ಮೃದು ಕೂಡ ಇರ್ತವೆ. ಆಮೇಲೆ 43 ದಿನ ಕೊಯ್ಲಿಗೆ ಸ್ಟಾರ್ಟ್ ಆಗಿದ್ದು 130 ದಿನವರೆಗೂ ಇರ್ತವೆ. ಸೊ ಹೆಕ್ಟೇರಿಂದ 21ರಿಂದ 24 ಟನ್ ಅಷ್ಟು ಇದು ಇಳುವರಿ ಕೊಡುವಂಥ ಎಕ್ಸಾಂಪಲ್ಗಳು ನಾವು ನೋಡ್ತಾ ಇದ್ದೇವೆ. ಆಮೇಲೆ ಡ್ಯಾಂಪಿಂಗ್ ರೋಗ ಬಾರದಂತೆ ನೋಡ್ಕೊಳ್ಬೇಕಾಗುತ್ತೆ. ಮುಖ್ಯ ರೋಗಗಳಂದರೆ ಬೇರು ಗಂಟು ರೋಗ, ನೆಮಟೋಡ್ ರೋಗ ಇದೆ, ಆಮೇಲೆ ಬೂದಿ ರೋಗವಿದೆ, ಹಳದಿ ವೈರಸ್ ರೋಗ ಇದೆ, ಎಲೆಚುಕ್ಕಿ ರೋಗ ಇದೆ. ಈ 4 ರೋಗಗಳು ಸ್ವಲ್ಪ ಗಮನದಲ್ಲಿಟ್ಕೊಂಡ್ರೆ ರೈತರು ಉತ್ತಮವಾಗಿ ಈ ಬೆಳೆಯನ್ನು ನಿರ್ವಹಣೆ ಮಾಡ್ಬೋದು. ಮೊದಲನೇದಾಗಿ ಒಂದೊಂದೇ ತಿಳ್ಕೊಳ್ಳೋಣ ಸರ್. ಬೇರು ಗಂಟು ರೋಗ ಅಂತ ಹೇಳಿದ್ರಿ, ಅಂದರೆ ಇದು ಯಾವ ಹಂತದಲ್ಲಿ ಸಿಗ್ತದೆ, ಅಥವಾ ಇದು ಏನಾದರೂ ಇದಕ್ಕೆ ಸೀಸನ್ ವೈಸ್ ಏನಾದ್ರು ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತದೆ, ಹೇಗೆ? ಹೌದು ಸರ್, ಎಲ್ಲಿ ಬೇರು ಗಂಟು ರೋಗಗಳು ನಿಗದಿತವಾಗಿ ಸೊಲನೇಸಿಯಸ್ ಕ್ರಾಪ್, ಟೊಮೆಟೊ ಇರ್ಬೋದು, ಬ್ರಿಂಜಾಲ್ ಇರ್ಬೋದು, ಕಂಟಿನ್ಯೂಸ್ ಬೆಳೆದಾಗ ಇದನ್ನು ಜಸ್ತಿಪಾಗಿದೆ. ಕರ್ನಾಟಕದಲ್ಲಿ ನಾವು ಬಹಳಷ್ಟು ನೆಮಟೋಡ್ ಪ್ರಾಬ್ಲಮ್ಗಳನ್ನು ಎಚ್ ಕ್ರಾಸ್ ದೊಡ್ಡಬಳ್ಳಾಪುರ ಭಾಗದಲ್ಲಿ ನಾವು ನೋಡ್ಕೊಂಡಿದ್ದೇವೆ ಸರ್. ಅದೇ ರೀತಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಆಳಂದ ಭಾಗದಲ್ಲಿ ನಾವು ನೆಮಟೋಡ್ಗಳನ್ನು ರಿಪೋರ್ಟ್ ಮಾಡಿದ್ದೇವೆ. ಮೆರಡುಗೈನ ಇನ್ಕಾಗ್ನೇಟಾ ಇದು 36ರಿಂದ 46 ದಿನ ಲೈಫ್ ಸೈಕಲ್ ಇರುವಂಥದ್ದು ನೆಮಟೋಡ್. ಇದು ಬೇರಿನ ಗಂಟುಗಳಲ್ಲಿನೇ ವಾಸವಾಗಿ ಬೇರುಗಳನ್ನು ಗಂಟಾಗಿ ಮಾಡ್ತಾ ಇದೆ. ಇದರಿಂದ ಫುಡ್ ಸಪ್ಲೈ ಕೂಡ ಕಷ್ಟ ಆಗ್ತಾ ಇದೆ. ಸೊ ರೂಟ್ ಹೇರ್ಸ್ಗಳು ಆಮೇಲೆ ಸೈಡ್ ರೂಟ್ಸ್ಗಳಿಗೆ ಕೂಡ ಎಫೆಕ್ಟ್ ಆಗೋದ್ರಿಂದ ಇದು ಭಾಳಷ್ಟು ಎಫೆಕ್ಟ್ ಆಗುತ್ತೆ ಸರ್. ಒಣಗಿಸಿ ನೀರು ಕೊಡಬಾರ್ದು ಸರ್. ಒಣಗಿಸಿ ಸತಾಯಿಸಿ ನೀರು ಕೊಟ್ಟರೆ ಇದು ಜಾಸ್ತಿ ಆಗ್ತಾ ಇದೆ. ಸೊ ಮಾಯಿಶ್ಚರ್ ಪರ್ಸೆಂಟೇಜ್ 9ಇಂದ ಹಿಡಿದುಬಿಟ್ಟು 16% ಇದ್ದಾಗ ದೊಡ್ಡ ಪ್ರಾಬ್ಲಮ್ ಆಗಲ್ಲ. ಇದನ್ನು ನೆಮಟೋಡ್ ನಿರ್ವಹಣೆಗೆ ಪೂರಕ ವಾತಾವರಣ ಅಂದರೆ ಇದು ಡ್ರೈ ಮತ್ತು ಸ್ಯಾಂಡಿ ಮಿಕ್ಸ್ ಇರತಕ್ಕಂತಹ ಸಾಯಿಲ್ಗಳಲ್ಲಿ ಕೂಡ ಜಾಸ್ತಿ ಇದರಿಂದ ಈವನ್ ಪಾಲಿಹೌಸಲ್ಲಿ ಕೂಡ ಕಷ್ಟ ಆಗ್ತಾ ಇದೆ. ಇದನ್ನು ಓಪನ್ ಹೌಸ್ಗಿಂತಲೂ ಪಾಲಿಹೌಸಲ್ಲಿ ಕಷ್ಟ ಆಗ್ತಿದೆ. ಇದು ಕೂಡ ಭಾಳಷ್ಟು ಇಂಪಾರ್ಟೆಂಟ್. ಈಗ ನಿರ್ವಹಣೆಗೆ ಬಂದರೆ ಸರ್, ಫಸ್ಟ್ ಆಗಿ ಸಮ್ಮರ್ ಪ್ಲೋಯಿಂಗ್ ವೆರಿ ಇಂಪಾರ್ಟೆಂಟ್. ದೊಡ್ಡ ದೊಡ್ಡ ಹೆಂಟೆಗಳು ಇರಬಾರ್ದು, ಪುಡಿ ಹೆಂಟೆಗಳು ಇರಬೇಕಾಗುತ್ತೆ. ಅದನ್ನು ಪುಡಿ ಇದ್ದಾಗ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಸಲ ಫುಲ್ಲು ಸೋಯಿಂಗ್ ಆಗೋ ಮೊದಲೇ 1 ವಾರ ಮೊದಲೇ ಫುಲ್ 1 ಎಕರೆಗೆ ನೀರು ಕೊಟ್ಬಿಡಿ. ಆ ಸೂರ್ಯನ ಶಾಖದಿಂದ ಕಾಯಿಲಿ ಆಟೋಮೆಟಿಕ್ಲಿ ಅದು ಅನರೋಬಿಕ್ ಕಂಡೀಷನ್ ಬಂದಾಗ ಆಟೋಮೆಟಿಕ್ಲಿ ಎಫೆಕ್ಟ್ ಆಗುತ್ತೆ. ಸೂರ್ಯನ ಶಾಖೀಕರಣಕ್ಕೆ ಬಾರಿ ಇಷ್ಟ. ಒಂದು ಸಮ್ಮರ್ ಪ್ಲೋಯಿಂಗ್, ಆಮೇಲೆ 1 ಟೈಮ್ ಫ್ಲಡ್ಡಿಂಗ್ ಬಿಫೋರ್ ಒಂದು ಫೀಲ್ಡ್ ಸೆಟ್ ಮಾಡೋದು ಒಳ್ಳೆಯದು. ಆಮೇಲೆ FIM ಅಥವಾ ನೀಮ್ ಕೇಕ್ ಒಟ್ಟಿಗೆ ಟ್ರೈಕೋಡರ್ಮಾ ಅಥವಾ ಪೆಸಿಲೋಮೈಸಿಸ್ ಲಿಲಾಸಿನಸ್ ಅಂತ ಹೇಳ್ತೇವೆ. ಸೊ ಇದು ನಮ್ಮ ಬಯಾಲಜಿಕಲ್ ಕಂಟ್ರೋಲ್ ಸಂಶೋಧನಾ ಕೇಂದ್ರಗಳು ಭಾಳಷ್ಟು ಒಂದು ಪೆಸಿಲೋಮೈಸಿಸ್ ಬಗ್ಗೆ ಕೆಲಸ ಮಾಡಿದ್ದೇವೆ. ನೆಮಟೋಡನ್ನು ನಾಶ ಮಾಡುವಂಥ ಒಂದು ಬಯೋ ಏಜೆಂಟ್ ಇದೆ ಪೆಸಿಲೋಮೈಸಿಸ್. ಅದನ್ನು 2 kg 100 kg ತಿಪ್ಪೆಗೊಬ್ಬರ ಅಥವಾ ಎರೆಹುಳ ಗೊಬ್ಬರ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಹಾಕಿದಾಗ ಈ ಒಂದು ನೆಮಟೋಡ್ ರೋಗವನ್ನು ಹತೋಟಿ ಮಾಡ್ಬೋದು. ರೀಸೆಂಟಾಗಿ ಕೆಮಿಕಲ್ಗಳು ಭಾಳಷ್ಟು ಬ್ಯಾನ್ ಆಗಿವೆ. ನೆಮಟಿಸೈಡ್, ಆಲ್ಡಿಕಾರ್ಬ್, ಥಿಮೆಟ್ ಇವೆಲ್ಲವೂ ಬ್ಯಾನ್ ಆಗ್ತಾ ಇದೆ. ಅದಕ್ಕೋಸ್ಕರ DBCP, ಮಿಥೈಲ್ ಬ್ರೋಮೈಡ್, MBR, DBCP, ಡೈಬ್ರೋಮೋಕ್ಲೋರೋಪ್ರೋಪೇನ್ ಅದನ್ನು ಬ್ಯಾನ್ ಆಗಿರೋದ್ರಿಂದ ರೈತರು ಸಾವಯವ ಕಡೆ ಜಾಸ್ತಿ ಹೋಗ್ತಾ ಇದ್ದಾರೆ. ಸನ್ ಹೆಂಪ್ ಇರ್ಬೋದು, ನೀಮ್ ಕೇಕ್ ಇರ್ಬೋದು, ಪೊಂಗೇಮಿಯಾ ಕೇಕ್ ಇರ್ಬೋದು, ಕ್ಯಾಸ್ಟರ್ ಗ್ರೌಂಡ್ನಟ್ ಕೇಕ್ ಇರ್ಬೋದು, ಅದನ್ನು ಬಳಕೆ ಭಾಳಷ್ಟು ಇಂಪಾರ್ಟೆಂಟ್. ಅಲ್ಲಲ್ಲಿ ಹಾಕಿದ್ರೆ ಉಪಯೋಗ ಮಾಡಬೇಕಾಗುತ್ತೆ. ಅಥವಾ ನಿಮಿಟ್ಸ್ ಅಂತ ಹೊಸ ಮಾಲಿಕ್ಯೂಲ್ ಬಂದಿದೆ, 1 ml per ಲೀಟರ್ ಹಾಕೊಂಡ್ಬಿಟ್ಟು ಡ್ರೆಂಚಿಂಗ್ ಮಾಡಿದರೆ ಈ ನೆಮಟೋಡ್ ರೋಗವನ್ನು ಹತೋಟಿ ಮಾಡ್ಬೋದು. ಆಮೇಲೆ ಚೆಂಡು ಹೂಗಳನ್ನು ಅಲ್ಲಲ್ಲಿ ಹಾಕಬೇಕು, ಆವಾಗ ನೆಮಟೋಡ್ ಪ್ರಾಬ್ಲಮನ್ನು ನಾವು ಹತೋಟಿ ಮಾಡ್ಬೋದು. ಅಂದರೆ ತಮ್ಮ ವಿಚಾರದ ಪ್ರಕಾರ ರೈತ ಬಾಂಧವರು ಈ ಭೂಮಿಯನ್ನು ಸಿದ್ಧತೆ ಮಾಡುವಂಥ ಸಂದರ್ಭದಲ್ಲಿ ಇವೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು. ಜೊತೆಗೆ ಈಗ ತಾವು ಹೇಳಿದ ಪ್ರಕಾರ ಬೂದಿ ರೋಗನೂ ಕೂಡ ಬೇರೆ ಬೇರೆ ಬೆಳೆಗಳಲ್ಲಿ ಬರುವ ಹಾಗೆ ಈ ಬೆಂಡೆಯಲ್ಲೂ ಕೂಡ ಬೂದಿ ರೋಗದ ಬಾಧೆ ಬರ್ತದೆ. ಎರಿಸೈಫೆ ಎಂಬ ಶಿಲೀಂಧ್ರದಿಂದ ಬರುವಂಥ ಒಂದು ಬೆಳೆಯಿಂದ ಶಿಲೀಂಧ್ರ ಬೆಳವಣಿಗೆ ಆ ಲೋ ಹ್ಯೂಮಿಡಿಟಿಯಲ್ಲಿ ಜಾಸ್ತಿ ಆಗ್ತವೆ. ಎಲೆಗಳಲ್ಲಿ ಜಾಸ್ತಿ ಆದಾಗ ಎಲೆ ಕೂಡ ಡ್ರೈ ಆಗ್ತವೆ. ದ್ಯುತಿ ಸಂಶ್ಲೇಷಣ ಕ್ರಿಯೆಗೂ ಕೂಡ ಎಫೆಕ್ಟ್ ಆಗೋದ್ರಿಂದ ಆಹಾರ ಉತ್ಪಾದನೆ ಕೂಡ ಎಫೆಕ್ಟ್ ಆಗುತ್ತೆ ಸರ್. ಇದು ಒಂದು ಭಾಗದಿಂದ ಇನ್ನೊಂದು ವ್ಯಾಪಕವಾಗಿ ಹೋಗೋದ್ರಿಂದ ಕೆಳಗಿಂದ ಎಲೆಗಳಿಂದ ಮೇಲೆವರೆಗೂ ಹೋಗೋದ್ರಿಂದ ಎಫೆಕ್ಟ್ ಆಗಿ ಕಾಡುತ್ತೆ. ರೈತರು ಮೊದಲೇ ಹಂತದಲ್ಲಿ ಕೂಡ ನಾವು ನೋಡಿದ ತಕ್ಷಣವೇ ಡೈಫೆನಕೊನಜೋಲ್ 25% EC 1 ml per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಬೇಕಾಗುತ್ತೆ. ಅಥವಾ ನೀರಿನಲ್ಲಿ ಕರಗುವ ಗಂಧಕವನ್ನು 3 ಗ್ರಾಮ್ ಪ್ರತಿ ಲೀಟರ್ಲಿ 15 ದಿನಕ್ಕೊಮ್ಮೆ ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ಹತೋಟಿ ಮಾಡ್ಬೋದು ಸರ್. ಮಾರ್ನಿಂಗ್ ಟೈಮಲ್ಲಿ ಕೆಲವೊಂದು ಟ್ರೆಡಿಷನಲ್ ಆಗಿ ಬರೀ ವಾಟರ್ ಸ್ಪ್ರೇ ಮಾಡ್ತಾ ಇದ್ದಾರೆ. ಡೆಪೋಸಿಷನೇ ಎಲೆಯಲ್ಲಿ ಆಗಬಾರ್ದು, ಬೂದಿ ತೊಳ್ಕೊಳ್ಬೇಕು ಅಂತ. ಅದು ಕೂಡ ಒಳ್ಳೆ ಒಂದು ವಿಚಾರ ಇದೆ. ಈವನ್ ನಮ್ಮ ಸಾವಯವ ಒಂದು ರಿಸರ್ಚ್ ಪ್ರಕಾರ ಕವ್ ಯೂರಿನ್ ಜಸ್ಟ್ 5 ml per ಲೀಟರ್ ಹಾಕೊಂಡು ಬಿಟ್ರೆ ಅದರಲ್ಲಿ ಬೂದಿ ಕೂಡ ಬರೋಕ್ಕೆ ಬಿಡಲ್ಲ. ಗೋಮೂತ್ರ ಸಿಂಪಡಣೆ ಮಾಡೋದ್ರಿಂದ ಅದು ಕೂಡ ನಮಗೆ ಒಂದು ಕಂಟ್ರೋಲ್ಗೆ ಬರ್ತಾ ಇದೆ. ಆಮೇಲೆ ಒಳ್ಳೆ ಫೋಟೋಸಿಂಥಸಿಸ್ ಆಕ್ಟಿವಿಟಿ ಕೂಡ ಚೆನ್ನಾಗಿ ಆಗ್ತದೆ ಅಂತ ಕಂಡು ಬಂದಿದೆ. ಅಂದರೆ ಈಗ ತಾವು ಹೇಳಿದ ಪ್ರಕಾರ ಈ ಬೂದಿ ರೋಗ ಪ್ರಾರಂಭಿಕ ಹಂತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಕಂಡು ಬರ್ತಾ ಇದೆ. ಮತ್ತೆ ಈ ಒಂದು ಚಳಿಯ ವಾತಾವರಣ ಇದ್ದಾಗ ಎಸ್ ಸರ್, ಭಾಳಷ್ಟು ಡ್ರೈ ವೆದರ್ ಕೂಡ ಅಷ್ಟೇ. ಲಾಸ್ಟ್ ಕೋಲ್ಡ್ ಇರ್ತವೆ, ಮಾರ್ನಿಂಗ್ ಟೈಮಲ್ಲಿ ಕೂಡ ಇರ್ತಕ್ಕಂಥ ಡೇ ಟೈಮಲ್ಲಿ ಡ್ರೈ ವೆದರ್ ಇದ್ದಾಗ ಇದು ಪೂರಕ ಆಗುತ್ತೆ. ನಮ್ಮ ಭಾಳಷ್ಟು ನಾವು ಹೇಳ್ತೇವೆ ಸ್ಕಿನ್ ಬ್ಯೂಟಿ ಮೇಂಟೈನ್ ಮಾಡೋಕ್ಕಾಗಿಲ್ಲ ಇತ್ತೀಚಿನ ದಿನಗಳಲ್ಲಿ. ಅಂಥ ಟೈಮಲ್ಲಿ ಅದರ ಗಿಡದ ಬ್ಯೂಟಿನೂ ಹಾಳಾಗುತ್ತೆ.
ಆವಾಗ ಆಟೋಮೆಟಿಕ್ಲಿ ನಮಗೆ ಒಣ ಸನ್ನಿವೇಶದಲ್ಲಿ ಅದರದ್ದು ರಚನೆ ಮತ್ತು ರೂಟ್ ಹೇರ್ಸ್ಗಳಿಗೆ ಕೂಡ ಎಫೆಕ್ಟ್ ಆಗೋದ್ರಿಂದ ಈ ಬೂದಿ ಫಸ್ಟ್ 10-15% ಇರುವಾಗಲೇ ಮಾಡ್ಕೊಳ್ಬೇಕಾಗುತ್ತೆ. 80-90% ಕವರ್ ಆಯಿತು, ಯಾವ ಕೆಮಿಕಲು ತಾಗಲ್ಲ. ಹೌದು, ಇದು ಜಾಸ್ತಿ ಪ್ರಮಾಣದಲ್ಲಿ ಬೂದಿ ರೋಗದ ಬಾಧೆ ಹೆಚ್ಚಾಗಿ ಕೊಂಡು ಬಂದಾಗ ಇದು ಕಾಯಿ ಕಟ್ಟುವಂಥದ್ದು ಅಥವಾ ಇದು ಒಂದು ಬೆಂಡೆಯ ಕಾಯಿಗಳಿಗೆ ಇಳುವರಿ ಪ್ರಮಾಣನೂ ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ. 50-60% ಕೂಡ ಲಾಸ್ ಆಗುವ ಸಾಧ್ಯತೆ ಇದೆ. ಆಮೇಲೆ ಬಿಡುವಂತಹ ಒಂದು ಟೈಮ್ ಕೆಲವು ರೀಜನ್ ಅಲ್ಲಿ ಅದು ಕೂಡ ಡೊಂಕ್ ಆಗುವ ಸಾಧ್ಯತೆ ಇದೆ, ಡ್ರೈ ಆಗುವ ಸಾಧ್ಯತೆ, ಕಾಯಿಯ ಗುಣಮಟ್ಟವೂ ಕೂಡ ನಾಶ ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಜೊತೆಗೆ ಸರ್, ಈಗ ಹಳದಿ ವೈರಸ್ ರೋಗ ಇದು ಹೇಗಿರ್ತದೆ? ಹಳದಿ ಆಕಾರ ಇರ್ತದೋ ಅಥವಾ ರೈತ ಬಾಂಧವರು ಯಾವ ಲಕ್ಷಣಗಳ ಆಧಾರದ ಮೇಲೆ ರೈತ ಬಾಂಧವರು ಹಳದಿ ರೋಗ ಬಂದಿದೆ ಅಂತ ಹೇಳಿ ಗುರುತಿಸಬಹುದು? ಹೌದು ಸರ್, ಈ ನಿಟ್ಟಿನಲ್ಲಿ IHR ಹೆಸರುಘಟ್ಟ ಫಾರ್ಮ್ ಬಹಳಷ್ಟು ಕೆಲಸ ಮಾಡಿದ್ದಾರೆ ಬೆಂಗಳೂರಲ್ಲಿ. ಅದಕ್ಕೆ ಬೇಕಾಗುವಂಥ ತಳಿಗಳನ್ನು ಕೂಡ ಕೆಲಸ ಮಾಡ್ತೇವೆ. ಆದರೆ ಲೋಕಲ್ ತಳಿಗಳಲ್ಲಿ ಕೂಡ ನಾವು ಬಹಳಷ್ಟು ತುತ್ತಾಗ್ತವೆ. ಹಳದಿ ಬಣ್ಣದ ಏನಿದೆ ಎಲೆಗಳಲ್ಲಿ ಒಂದು ಮಚ್ಚೆಗಳು ಅಲ್ಲಲ್ಲಿ ಕಾಣ್ತವೆ, ಮೊಸಾಯಿಕ್ ಪ್ಯಾಟರ್ನ್ಗಳು ಹಳದಿ ಮತ್ತು ಗ್ರೀನ್ ಮಿಕ್ಸ್ ಇರುವುದರಿಂದ ಬೆಳವಣಿಗೆ ಕುಂಠಿತಗೊಂಡು ಸ್ಟಂಟೆಡ್ ಗ್ರೋತ್ ಅಂತ ಹೇಳ್ತೇವೆ, ಕುಂಠಿತ ಬೆಳವಣಿಗೆ. ಬೇರೆಲ್ಲ ಆರೋಗ್ಯವಾಗಿದೆ, ಇದೊಂದು ಕುಂಠಿತ ಆಗಿದೆ, ಅಲ್ಲಿ ಕೂಡ ಆಗುತ್ತೆ. ಒಂದೇ ಹಳದಿ ಗಿಡ ಎತ್ತಿ ಕಾಣ್ತಾ ಇದೆ. ಎಲ್ಲಿ ಹಳದಿ ವೈರಸ್ ಬಂತದಲ್ಲ, ರೋಗ ಬಾಧಿತ ಗಿಡಗಳನ್ನು ಫಸ್ಟ್ ಕಿತ್ತು ತೆಗೆದು ಬಿಡಬೇಕಾಗುತ್ತೆ. ಇದು ಮಣ್ಣಿನಿಂದ ಬರುವಂಥದ್ದು ಹೇಗೆ? ಇಲ್ಲ ಸರ್, ಬೀಜದಿಂದ ಕೆಲವು ಇರುವಂಥದ್ದು ಇದೆ. ಆಮೇಲೆ ಹಾಪರ್ಸ್ಗಳಿಂದ, ವೈಟ್ ಫ್ಲೈಸ್ಗಳಿಂದ, ಬಿಳಿ ನೊಣಗಳಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಮಿಟ್ ಆಗುವ ಸಾಧ್ಯತೆ ಇದರಿಂದ ವೆಕ್ಟರ್ ಕಂಟ್ರೋಲ್, ವಾಹಕ ರೋಗ ಹರಡುವಿಕೆಯ ವಾಹಕಗಳನ್ನು ನಾವು ಗುರುತಿಸಬೇಕಾಗುತ್ತೆ. ಆ ವಾಹಕಗಳನ್ನೇ ಫೈಂಡ್ ಔಟ್ ಮಾಡ್ಕೊಂಡು ಆಗುತ್ತೆ. ಬೇವಿನ ಎಣ್ಣೆ, ನೀಮ್ ಆಯಿಲ್ 2 ml per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದರೆ ಅದನ್ನು ಹತೋಟಿ ಮಾಡಬಹುದು. ಅಥವಾ ನಾವು ಬಹಳಷ್ಟು ನೋಡ್ತೇವೆ, ಬೀಜೋಪಚಾರ ಮಾಡಿರ್ತಾರೆ ಆದ್ರೂ ಕೂಡ ಕಾನ್ಫಿಡಾ ಇಮಿಡಾ 1/2 ml per ಲೀಟರ್ ಹಾಕೊಂಡು ಸಿಂಪಡಣೆ ಮಾಡಿದಾಗ ಈ ರೋಗವನ್ನು ಹತೋಟಿ ಮಾಡಬಹುದು. ಸಾಮಾನ್ಯವಾಗಿ ಅಲ್ಲಲ್ಲಿ ಹಳದಿ ಪಟ್ಟಿಗಳನ್ನು ಹಾಕ್ಬೇಕು ಸರ್. ಹೌದು, ಅಂಟು ಬಲೆಗಳನ್ನು ಅಲ್ಲಲ್ಲಿ ಹಾಕಬೇಕು. ಆವಾಗ ದಾಮಿಗಳು ಅಲ್ಲಿಗೆ ಬಂದು ಅಟ್ರಾಕ್ಟ್ ಆಗಿ ಅಲ್ಲಿ ಕಡಿಮೆ ಆಗ್ತವೆ. ಎಲೆಗಳು ಗ್ರೀನ್ ಇರ್ತಕ್ಕ ಬದಲು ಅದಕ್ಕೆ ಅಟ್ರಾಕ್ಟ್ ಹಾಕೊಂಡ್ಬಿಟ್ಟು ಅಲ್ಲಿಗಿಂತ ನಾವು ದೊಡ್ಡ ಒಂದು ಪಾಪ್ಯುಲೇಷನ್ ಅನ್ನು ಕಂಟ್ರೋಲ್ ಮಾಡಬಹುದು. ಒಂದು ಸ್ವಲ್ಪ ಗಮ್ಮ ಅಂಶ ಇರೋದ್ರಿಂದ ಅದನ್ನು ಈಸಿಯಾಗಿ ಮಾಡ್ಕೊಳ್ಬಹುದು. ಇದನ್ನು ಸಣ್ಣ ಸಣ್ಣ ಪೇಪರ್ ಟೈಪ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಕೂಡ ಸಿಗ್ತವೆ. 200 ರೂಪಾಯಿಗೆ 8-9 ಬೇಕಾಗಿಲ್ಲ. ರೈತರು ಒಂದು ಡಬ್ಬಕ್ಕೆ ಅಥವಾ ಬೋರ್ಡ್ಗಳಿಗೆ ಹಳದಿ ಪೈಂಟ್ ಹೊಡೆದು ಬಿಟ್ಟು ನೆಕ್ಸ್ಟ್ ಡೇನೆ ಗ್ರೀಸ್ ಹಚ್ಚಿದ್ರೆ ಸಾಕು. ಟ್ರೆಡಿಷನಲ್ ಆಗಿ ಅದನ್ನು ಹತೋಟಿ ಮಾಡಬಹುದು. ಅದಕ್ಕೋಸ್ಕರ ಪರಿಸರ ಸ್ನೇಹಿ ಆಮೇಲೆ ಇಕೊನಾಮಿಕಲ್ ಆಗಿ ಈ ನಿರ್ವಹಣಾ ಕ್ರಮವನ್ನು ಅನುಸರಿಸಿದ್ರೆ ತುಂಬಾ ಒಳ್ಳೆಯದು ಸರ್. ಜೊತೆಗೆ ಸರ್, ಈಗ ರೈತ ಬಾಂಧವರು ಮುಖ್ಯವಾಗಿ ಈ ರೋಗ ಮತ್ತು ಕೀಟಗಳನ್ನು ಗುರುತಿಸುವಿಕೆ ಅಂಥದ್ದು ಬಹಳ ಕಷ್ಟದ ಕೆಲಸ. ಮತ್ತು ಅವರು ರೋಗ ಯಾವುದು ಕೀಟ ಯಾವುದು ಅನ್ನೋದನ್ನು ಅವರು ಮಾಡಲಾರ್ದೆ ಕೀಟಕ್ಕೆ ರೋಗ ಆಗಿರ್ಬೋದು, ರೋಗಕ್ಕೆ ಕೀಟ ಆಗಿರ್ಬೋದು, ಇದಕ್ಕೆ ಅವರು ಅನಾವಶ್ಯಕವಾಗಿ ಖರ್ಚನ್ನು ಇವರು ಮಾಡಿಕೊಳ್ಳುವಂಥದ್ದು ನಾವು ನೋಡ್ತಾ ಇರ್ತೀವಿ. ಇವುಗಳು ನೀರು ಯಾವಾಗ ಬಿಡಬೇಕು ಯಾವಾಗ ಬಿಡಬಾರ್ದು, ಇವುಗಳು ಕೂಡ ಒಂದು ರೋಗ ಆಹ್ವಾನಕ್ಕೆ ಕಾರಣ ಆಗ್ತದೆ. ರೈತ ಬಾಂಧವರು ರೋಗಗಳ ಗುರುತಿಸುವಿಕೆ ಬಹಳ ಮುಖ್ಯ ಅಂತೀರಾ ಹೇಗೆ ಈ ನಿಟ್ಟಿನಲ್ಲಿ ತಾವೊಬ್ಬ ಸಸ್ಯ ರೋಗ ತಜ್ಞರಾಗಿ? ಕೆಲವೊಮ್ಮೆ ಮೆಗ್ನೀಷಿಯಂ ಡೆಫಿಷಿಯನ್ಸಿ, ಜಿಂಕ್ ಡೆಫಿಷಿಯನ್ಸಿ ಕೂಡ ಹಳದಿ ಆಗ್ತವೆ. ಎಕ್ಸೆಸ್ ನೀರು ಕೊಟ್ಟಾಗ ನೈಟ್ರೋಜನ್ ಇಂದ ಕೂಡ ಹಳದಿ ಆಗುತ್ತೆ. ಆದ್ರೆ ಇಲ್ಲಿ ವೈರಸ್ ಬಂದಿದ್ದು ಮುದುಡಿರುತ್ತವೆ, ಆಮೇಲೆ ಕಾಯಿ ಬೆಂಡಾಗಿರುತ್ತೆ. ಕಾಯಿ ಬೆಂಡಾದ ತಕ್ಷಣ ಹಳದಿ ಆಯ್ತು, ಅದ್ರ ಒಳಗಡೆ ಏನು ಇಲ್ಲ, ಟೊಳ್ಳಿರುತ್ತೆ. ಸೊ ಈ ರೀತಿ ಗುರುತಿಸಬೇಕಾಗುತ್ತೆ. ಬೆಳಿಗ್ಗೆ 10 ಗಂಟೆಗೆ ಮತ್ತೆ ಸಾಯಂಕಾಲ 4 ಗಂಟೆಗೆ ಸ್ವಲ್ಪ ಹೊಡಿಬೇಕು ಗಿಡಕ್ಕೆ. ಬಿಳಿ ದಾಮಿಗಳು ಓಡ್ತಾ ಇರ್ತವೆ ಪಾಪ್ಯುಲೇಷನ್. ಅಂತ ಟೈಮಲ್ಲಿ ಕರೆಕ್ಟಾಗಿ ಸಿಂಪಡಣೆ ಮಾಡಿ ರೋಗವನ್ನು ಗುರುತಿಸಬಹುದು. ಪಕ್ಕದ ಆಜುಬಾಜು ಹರಡದಂಗೆ ಹೆಲ್ದಿ ಝೋನ್ ಅನ್ನು ಕಾಪಾಡ್ಕೊಳ್ಬೇಕು ಸರ್. ಅಂದ್ರೆ ರೈತ ಬಾಂಧವರು ಜೊತೆಗೆ ಈ ಬೆಳೆ ಪರಿವರ್ತನೆ ಮಾಡ್ಲಿಕ್ಕೆ ಅಂದ್ರೆ ಇದನ್ನು ಕೂಡ ರೋಗದ ಒಂದು ಸಮಗ್ರ ನಿರ್ವಹಣೆಯಲ್ಲಿ ಏನಾರ ಬರ್ತಾ? ಎಸ್ ಸರ್, ಅದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಪ್ಲಾಸ್ಟಿಕ್ ಹೊದಿಕೆಗಳಲ್ಲಿ ಪ್ಲಾಸ್ಟಿಕ್ ಮಲ್ಚಗಳು ಮಾಡುವಂತ ಸಿಸ್ಟಮ್ ಇದೆ, ಅದು ಕೂಡ ರಿಫ್ಲೆಕ್ಟ್ ಆಗ್ತವೆ ದಾಮಿಗಳಿಗೆ. ಆಮೇಲೆ ಅಳನಂಟಿ ಪರದುಗಳನ್ನು ಹಾಕ್ತವೆ. ಕಂಟಿನ್ಯೂಸ್ ಆಗಿ ನಿರಂತರವಾಗಿ ಒಂದೇ ಬೆಳೆ ಬೇಕಾಗಿಲ್ಲ, ಸೊಲನೇಸಿಯಸ್ ಕ್ರಾಪೇ ಬೇಕಾಗಿಲ್ಲ, ಅಲ್ಲಿ ಬದಲಾವಣೆ ಮಾಡಬೇಕಾಗುತ್ತೆ. ಅವಾಗ ಮಾತ್ರ ಆಗುತ್ತೆ. ಕೆಲವೊಮ್ಮೆ ಬೌಂಡ್ರಿಗಳಲ್ಲಿ ಜೋಳಗಳನ್ನು ಕೂಡ ಹಾಕ್ತಾರೆ ಸರ್, ಬಿಳಿ ಜೋಳ. ಅದರ ಎಲೆಗಳು ಬ್ಲೇಡ್ ಟೈಪ್ ಇರ್ತವೆ, ಅದು ಕೂಡ ಬ್ಯಾರಿಯರ್ ಆಗಿ ಕೆಲಸ ಮಾಡೋದ್ರಿಂದ ಅದು ಕೂಡ ಒಳ್ಳೆ ಯೋಜನೆ. ಬಲೆ ಬೆಳೆಗಳನ್ನು ಕೂಡ ಹಾಕೋತಾರೆ, ಬೌಂಡ್ರಿಗಳಿಗೆ ಬದುಗಳಲ್ಲಿ ಹಾಕೋತಾರೆ. ಹೇಳಕ್ಕೆ ಇಷ್ಟಪಡ್ತೀರಿ ಸರ್, ಬೆಂಡೆ ಬೆಳೆ ಒಂದು ಆರೋಗ್ಯವಾಗಿರಬೇಕು, ಜೊತೆಗೆ ಇದರ ಒಂದು ಸಿಂಪರಣೆ ಪ್ರಮಾಣ ಕಡಿಮೆ ಇರಬೇಕು. ರೈತ ಬಾಂಧವರು ಇನಿಷಿಯಲ್ ಸ್ಟೇಜಲ್ಲಿ ಈ ಒಂದು ಬೆಂಡೆ ಬೆಳೆಯನ್ನು ಗುಣಾತ್ಮಕವಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಬೆಳೆಯಲಿಕ್ಕೆ ತಮ್ಮ ಸಲಹೆ ಏನು? ಒಂದನೇದಾಗಿ ನಾವು ಶಿಫಾರಸಿರತಕ್ಕಂತಹ ಬೆಳೆ ಚಳಿಗಾಲದಲ್ಲಿ ಯಾವುದಿದೆ ಆ ತಳಿಯನ್ನು ಹಾಕಬೇಕು. ಸಮ್ಮರ್ ವೆರೈಟಿ ಯಾವುದಿದೆ ಅದನ್ನು ಕೊಡಬೇಕಾಗ್ತದೆ. ಪ್ರೈವೇಟ್ ಕಂಪನಿಯಿಂದ ಖಾಸಗಿ ಕಂಪನಿಗಳಿಗೂ ಆಮೇಲೆ ಗೌರ್ಮೆಂಟ್ ಏಜೆನ್ಸಿಗಳಿಂದ ಭಾಳಷ್ಟು ವೆರೈಟಿಗಳು ಬಂದವೆ. ಆ ವೆರೈಟಿಗಳಲ್ಲಿ ಕೆಲವೊಮ್ಮೆ ಇಲ್ಲಿ 2-3 ಇನ್ಸಿಡೆನ್ಸ್ ಆಗಿತ್ತು, ಫ್ಲವರಿಂಗೇ ಆಗಲಿಲ್ಲ ಅಂತ ಹೇಳ್ತಾ ಇದ್ರು. ನೋಡುವಾಗ ಪ್ಲಾಕೆಟ್ ಅಲ್ಲಿ ಕೆಲವೊಮ್ಮೆ ಓಪನ್ ಮಾರ್ಕೆಟ್ ಅಲ್ಲಿ ಜಾತ್ರೆ ಟೈಮಲ್ಲಿ ಸೇಲ್ ಮಾಡ್ತಾರೆ ಸರ್, ಮಾರ್ಕೆಟ್ ಅಲ್ಲಿ ಹಳ್ಳಿಗಳಲ್ಲಿ ಟೇಬಲ್ಗಳೆಲ್ಲ ಮುತ್ಕೊಂಡು ಬೀದಿಯಲ್ಲಿ ಮಾರಾಟ ಮಾಡ್ತಾರೆ. ಅದು ತಗೊಂಡ್ಬಂದು ಹಾಕಿದಾಗ ಅದರಲ್ಲಿ ಬರೇ ಬೆಳವಣಿಗೆ ಮಾತ್ರ ಇದೆ, ಏನು ಕಾಯಿನೇ ಆಗ್ತಾ ಇಲ್ಲ ಅಂತ. ಸೊ ನಮ್ಮ ತಳಿಗಳು ಯಾವುದು, ಅದು ಶಿಫಾರಸು ಇದೆಯಾ ನೋಡ್ಕೊಂಡು ಹಾಕ್ಬೇಕಾಗುತ್ತೆ. ಇಲ್ಲದ್ರೆ 3.5 ತಿಂಗಳು ಟೈಮ್ ವೇಸ್ಟ್ ಆಗಿಬಿಡ್ತವೆ ಅದರ ಬೆಳವಣಿಗೆ. ಆ ರೀತಿ ಮಾಡ್ಕೊಂಡ್ರೆ ಕರೆಕ್ಟ್ ಆಗುತ್ತೆ ಸರ್.
ಈಗ ಬೆಂಡೆ ಬೆಳೆಯನ್ನು ಎಲ್ಲ ಸಮಯದಲ್ಲಿ ಬೆಳ್ಕೋಬಹುದಾದಂಥ ಒಂದು ಬೆಳೆಯಾಗಿದ್ರೂ ಕೂಡ ಒಳ್ಳೆಯ ಗುಣಮಟ್ಟದ ಬೆಂಡೆ ಹಾಗೆಯೇ ಕಡಿಮೆ ರೋಗ ಬರುವಂತಹ ಒಂದು ಬೆಂಡೆಯನ್ನು ಯಾವ ಸಮಯದಲ್ಲಿ ಹಾಕಿದರೆ ಇದರ ಬಾಧೆ ತೀವ್ರತೆ ಕಡಿಮೆ ಇರಬಹುದು ಅಂತ ತಮ್ಮ ವಿಚಾರ? ಈಗ ಸಮ್ಮರಲ್ಲಿ ಕೂಡ ಬಹಳಷ್ಟು ಎಫೆಕ್ಟ್ ಆಗ್ತವೆ ಸರ್. ಸಮ್ಮರ್ಗಿಂತ ಮೊದಲೇ ನಾವು ಕರೆಕ್ಟಾಗಿ ಸಾಯಿಲ್ ನ್ಯೂಟ್ರೆಂಟ್ ಆಸ್ಪೆಕ್ಟ್ಗಳನ್ನು ನೋಡ್ಕೊಳ್ಬೇಕಾಗುತ್ತೆ. ಸಾಯಿಲ್ ಆ್ಯಂಡ್ ವಾಟರ್ ಟೆಸ್ಟ್ ಬೇಸ್ಡ್ ನ್ಯೂಟ್ರೆಂಟ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಇದೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಇರುವಂತಹ ಗಂಧಕಗಳಿರ್ತಕ್ಕಂಥ ಅಂಶಗಳು ಇದ್ದರೆ ಅದರಲ್ಲಿ ಲೋಳೆ ಅಂಟು ಜಾಸ್ತಿ ಬರುತ್ತೆ ಒಳಗಡೆ, ಅದು ಕೂಡ ಭಾಳಷ್ಟು ಮಹತ್ವ ಕೊಡಬೇಕಾಗುತ್ತೆ. ಆಮೇಲೆ ನಾವು ಫಸ್ಟಾಗಿ ನೆಮಟೋಡ್ ಪ್ರಾಬ್ಲಮ್ಗಳು ಇರೋದ್ರಿಂದ ನಾವು ನೆಮಟಿಸೈಡ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ, ಅಥವಾ ನೀಮ್ ಕೇಕ್ಗಳನ್ನು ಅಥವಾ ಆಯಿಲ್ ಕೇಕ್ಸ್ಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಆವಾಗ ಕರೆಕ್ಟ್ ಆಗುತ್ತೆ. ನೀವು ಫಸ್ಟ್ ಮಾಡಿದ್ವಿ ಒಮ್ಮೆಲೇ ಬೆಂಡೆಗಳನ್ನು ಯಥೇಚ್ಛವಾಗಿ ಸ್ಪೇಸಿಂಗ್ ಇಲ್ಲದೆ ಬೆಳಿಬೇಡಿ. ಒಂದು ಕರೆಕ್ಟಾಗಿ ಮಾನಿಟರ್ ಮಾಡೋಕ್ಕೆ ಕರೆಕ್ಟಾಗಿ ಸ್ಪೇಸಿಂಗಲ್ಲಿ ಮಾಡಿದಾಗ ಸ್ಪ್ರೇನೂ ಕರೆಕ್ಟ್ ಮಾಡ್ಬೋದು, ಹೇನುಗಳು ಇದೆಯಾ ಅಂತಲೂ ಚೆಕ್ ಮಾಡೋಕ್ಕೂ ಆಗುತ್ತೆ. ಆವಾಗ ಮಾತ್ರ ಕರೆಕ್ಟಾಗಿ ನಿರ್ದಿಷ್ಟ ಒಂದು ಕೆಮಿಕಲ್ಗಳು ಮಾಡ್ಬೋದು. ಆಮೇಲೆ ಯಾವುದೇ ಕಾರಣಕ್ಕೂ ಪ್ರತಿಯೊಂದು ಸದಿಯಲ್ಲಿ ಇರ್ತಕ್ಕಂಥದ್ದು ಬಾರ್ಡ್ರಿಗೆ ತಗೊಳ್ಳೋಕ್ಕೆ ಕಳೆ ನಾಶಕವನ್ನು ಹೊಡಿಬೇಡಿ. ಅದು ಈ ಫ್ಲಜೆಲ್ಲೇಟೆಡ್ ಲೀಫ್ಗಳಾಗ್ಬಿಡ್ತವೆ, ಅದು ಗಾಳಿ ಮೂಲಕ ಮುದುರ್ಕೊಂಡ್ಬಿಟ್ಟಿರ್ತವೆ, ವಿಕಾರ ತಗೊಂಡಿರ್ತವೆ ಎಲೆಗಳು. ಹೌದು, ಬಹಳಷ್ಟು ಲಾಸ್ ಆಗಿರುವಂಥದ್ದು ನಾವು ಕಣ್ಣ ಮುಂದೆನೇ ನೋಡಿದ್ವಿ. ಅಂದ್ರೆ ಈ ಕೀಟನಾಶಕಗಳನ್ನ ಬಳಸುವಂತ ಸಂದರ್ಭದಲ್ಲಿ ಇವುಗಳ ಮೇಲೆ ಬಿದ್ದಾಗ ಅದು ಗಾಳಿ ಮೂಲಕ ಬಂದ್ಬಿಡುತ್ತೆ. ಎಸ್ ಸರ್, ಎಚ್ಚರಿಕೆ ಇರಬೇಕಾಗುತ್ತೆ. ಟ್ಯಾಂಕ್ಗಳನ್ನು ಕರೆಕ್ಟಾಗಿ ತೊಳಿಬೇಕಾಗುತ್ತೆ. ಈವನ್ ಹುಣಸೆ ಹಣ್ಣು ಇರ್ಬೋದು, ಲಿಂಬೆ ಹಣ್ಣು ಇರ್ಬೋದು, ಕ್ಲೀನಾಗಿ ತೊಳ್ಕೊಂಡು ಆಮೇಲೆ 2-3 ವಾಟರ್ ವಾಶ್ ಆದಮೇಲೆ ಆ ನ್ಯೂಟ್ರಿಯೆಂಟ್ ಟಾನಿಕ್ಗಳನ್ನು ಸಿಂಪಡಣೆ ಮಾಡಬೇಕು. ಟಾನಿಕ್ಗೆ ಶಿಫಾರಸು ಅಷ್ಟೇ 1 ml 2 ml ಮಾತ್ರ ಇರಲಿ. ಸರ್, ನಾವು ಮೊನ್ನೆ ತಾನೇ ಒಂದು ಫೀಲ್ಡ್ ವಿಸಿಟ್ ನೋಡಿದಾಗ ನ್ಯಾನೋ ಯೂರಿಯಾವನ್ನು 10 ml per ಲೀಟರ್ ಹಾಕೊಂಡು ಶಿಫಾರಸು ಮಾಡುತ್ತಿದ್ದಾರೆ. ಅವು ಇರುವುದೇ 1 ml 2 ml ಶಿಫಾರಸು. ಅಂಥದ್ದು ಜಾಸ್ತಿ ಇಳುವರಿ ಬಂದು ತಪ್ಪು ಮಾಹಿತಿ ತಗೊಂಡು ಮಾಡ್ತಿದ್ದಾರೆ. ಅದಕ್ಕೋಸ್ಕರ ರೈತರು ಉದಾಹರಣೆ ಓಲು ಒಂಚೂರು ಹಾಕ್ಬಿಡೋಣ ಜಾಸ್ತಿ ಅದೇನಾಗುತ್ತೆ ಅಂತ. ಸರ್, ವರ್ಡ್ ನ್ಯಾನೋನ ಇದೆ, ಸ್ಮಾಲ್ ಟೀನಿ ಆಗಿರ್ಬೇಕಂಥದ್ದು. ಏನು 19 3 ಗ್ರಾಮ್ 5 ಗ್ರಾಮ್ 10 ಗ್ರಾಮ್ per ಲೀಟರ್ ಓಕೆ. ನ್ಯಾನೋ ಪಾರ್ಟಿಕಲ್ಗಳು 1 ml 2 ml ಮ್ಯಾಕ್ಸಿಮಮ್ ಒಂದು 3 ml per ಲೀಟರ್ ಹಾಕೊಂಡು ಶಿಫಾರಸು ಮಾತ್ರ ಇದೆ. ಆಮೇಲೆ ಹಸಿರು ಗುಣವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ. ಎಲೆಯಲ್ಲಿ ಇರ್ತಾ ಹಸಿರು ಉಳಿದಿರೋ ಸಾಕು, ಬೆಂಡಿ ಕೊಯ್ಲು ಇನ್ನೂ ಮಾಡ್ಕೊಳ್ಬೋದು. ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಅಂಶ ಇದ್ರೂ ಕೂಡ ನೈಟ್ರೋಜನ್ NPK ಅಂಶ ಇದ್ರೆ ಸಾಕು. ಕಪ್ಪು ಮಣ್ಣಲ್ಲಿ ಮತ್ತೆ ಕೆಂಪು ಮಣ್ಣಲ್ಲಿ ಒಳ್ಳೆ ಇಳುವರಿ ಕೂಡ ಕೊಳ್ತಾ ಇದೆ. ಅಂದ್ರೆ ಪೋಷಕಾಂಶಗಳ ನಿರ್ವಹಣೆಯಲ್ಲಿ ರೈತ ಬಾಂಧವರು ಗಮನ ಹರಿಸಬೇಕು. ಎಸ್ ಸರ್, ಬಹಳಷ್ಟು ಇದೆ. ಅವಾಗನೇ ಈಲ್ಡ್ಗಳು ಜಾಸ್ತಿ ಆಗ್ತಾ ಇರ್ತವೆ. ಎವರೇಜ್ ಇಳುವರಿ ಒಂದು ಕೊಯ್ಲಿಂದ ಇನ್ನೊಂದು ಕೊಯ್ಲಿಗೆ ಇನ್ಕ್ರೀಸ್ ಆಗ್ತಾ ಹೋದಾಗ ಅದ್ರ ನ್ಯೂಟ್ರಿಯೆಂಟ್ಗೆ ಒಳ್ಳೆ ಸಾಥ್ ಕೊಟ್ಟಿದೆ ಅಂತಲೇ ಅರ್ಥ. ಒಳ್ಳೆಯದು ಸರ್. ಬೆಂಡೆ ಬೆಳೆಯಲ್ಲಿ ಬರುವಂತಹ ರೋಗಗಳ ಕುರಿತು ಹಾಗೆಯೇ ನಿರ್ವಹಣಾ ಕ್ರಮಗಳ ಕುರಿತು ರೈತ ಬಾಂಧವರಿಗೆ ಸವಿಸ್ತಾರವಾದಂಥ ಒಂದು ಮಾಹಿತಿಯನ್ನು ನೀಡಿದ್ರಿ. ಮುಖ್ಯವಾಗಿ ರೈತ ಬಾಂಧವರು ತಾವು ಹೇಳಿದ ಪ್ರಕಾರ ಗಮನಿಸಬೇಕು. ಇಲ್ಲಿ ಭೂಮಿಯನ್ನು ಸಿದ್ಧತೆ ಮಾಡೋದರಿಂದ ಹಿಡ್ಕೊಂಡು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಕಡಿಮೆ ಖರ್ಚು ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ತಾವು ಹೇಳಿದ ಪ್ರಕಾರವಾಗಿ ಈ ಒಂದು ಹಂಟೆಗಳನ್ನು ಸರಿಯಾಗಿ ನೋಡ್ಕೊಳ್ಳೋದಾಗಿರ್ಬೋದು, ಅಥವಾ ಅದನ್ನು ಭೂಮಿಗೆ ಸೌರಶಕ್ತಿ ಶಾಖೀಕರಣ ಮಾಡೋದಾಗಿರ್ಬೋದು, ಪೋಷಕಾಂಶಗಳನ್ನು ನಿರ್ವಹಣೆ ಆಗಿರ್ಬೋದು, ಬೇವಿನ ಹಿಂಡಿಗಳನ್ನು ಆಗಿರ್ಬೋದು, ಅಂಟು ಬಲೆಗಳನ್ನು ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ, ಸಮಗ್ರ ಸಸ್ಯ ರೋಗ ನಿರ್ವಹಣೆ, ಈ ಕ್ರಮಗಳನ್ನು ಕೈಗೊಂಡ್ರೆ ಹೆಚ್ಚಿನ ಲಾಭವನ್ನು ಪಡ್ಕೋಬಹುದು. ಮತ್ತು ಕಡಿಮೆ ಖರ್ಚಿನಲ್ಲಿ ಗುಣಾತ್ಮಕವಾದಂತಹ ಒಳ್ಳೆಯ ಗುಣಮಟ್ಟದ ಬೆಂಡಿಕಾಯನ್ನು ಬೆಳ್ಕೊಳ್ಳಿಕ್ಕೆ ಸಾಕಷ್ಟು ನಮ್ಮಲ್ಲಿ ಅವಕಾಶ ಇದೆ. ತಾವು ಹೇಳಿದ ವಿಚಾರಗಳನ್ನು ರೈತ ಬಾಂಧವರು ಗಮನಿಸ್ತಾರೆ ಎಂಬಂಥ ವಿಚಾರದೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರೈತ ಬಾಂಧವರಿಗೆ ಅಮೂಲ್ಯವಾದಂಥ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ಇದುವರೆಗೆ ಬೆಂಡೆ ಬೆಳೆಯಲ್ಲಿ ಬರುವ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಕುರಿತು ಡಾಕ್ಟರ್ ಜಾಹೀರ್ ಅಹಮದ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್.